ಸಾನ್ವಿ ಪುಟ್ಟ, ನನ್ನನ್ನು ಯಾಕೆ ಈ ರೂಮಿಗೆ ಕರ್ಕೊಂಡು ಬರ್ತಿದ್ಯಾ? ಇವತ್ತು ನಾನು ಯಾವ ಡ್ರೆಸ್ ಹಾಕೊಳ್ಳಿ ಅಂತ ನೀವೇ ಸೆಲೆಕ್ಟ್ ಮಾಡಬೇಕು. ಸಾರಿ 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 ರೀ ಅರ್ಚನವ್ರೆ, ಈ ತುಂಬ ಮೋಸ ಕಣ್ರಿ. ಅಲ್ಲ, ನಾನು ಸ್ನಾನ ಮಾಡ್ಕೊಂಡು ಆಚೆ ಬರ್ತಾ ಇದ್ದೀನಿ, ನೀವು ಒಂದು ಮಾತು ಹೇಳ್ದಂಗೆ ಪುಸ್ತಕಂತ ನನ್ನ ರೂಮ್ ಒಳಗೆ ಹೋಗ್ಬಿಟ್ರೆ. ಅಲ್ಲ, ಈ ಗಂಡನ ಬೆಲೆ ಏನಾಗಬೇಕು ಅಂತ. ಸಾರಿ ಕೇಳ್ದೆ ತಾನೆ. ಸಾರಿ ಕೇಳಿದ್ಮೇಲೂ ಏನೇನೋ ಮಾತಾಡಿದ್ರೆ ನಾನೇನು ಮಾಡೋಕ್ಕಾಗಲ್ಲ. ಅವಳೇನೋ ಡ್ರೆಸ್ ಸೆಲೆಕ್ಟ್ ಮಾಡಿ ಅಂತ ಹೇಳಿದ್ಲು, ಅದಕ್ಕೆ ಬಂದೆ. ಇಲ್ಲ ಅಂದರೆ ನಿಮ್ಮ ರೂಮಿಗೆ ಕಾಲು ಇಡ್ತಿರ್ಲಿಲ್ಲ. ಅಲ್ಲ, ನನ್ನ ರೂಮೇನು ಅಷ್ಟು ಖರಾಬಾಗಿದ್ಯಾ? ಹೌದು, ಅಲ್ಲಿ ನೋಡಿ ಕಾಣಿಸ್ತಿಲ್ವಾ ಬೆಡ್ಶೀಟು? ಹಾ ಅದೇನೆ, ಬೆಡ್ಶೀಟ್ ಹೆಂಗಂದ್ರಂಗಿದೆ, ಪಿಲ್ಲು ಅಲ್ಲೇ ಬಿದ್ದಿದೆ, ಶರ್ಟ್ ಅಲ್ಲೇ ಬಿದ್ದಿದೆ. ಯಪ್ಪ ದೇವ್ರೆ, ರೂಮ್ನ ಯಾರಾದ್ರೂ ಇಷ್ಟೊಂದು ಗಲೀಜಾಗಿ ಇಟ್ಕೋತಾರ? ಅಲ್ಲ, ನನ್ನ ಮಗಳ ಮುಂದೆನೂ ಮರ್ಯಾದೆ ಕಳಿತೀರಾ ಅಂತ ನನಗೆ ಗೊತ್ತಿರಲಿಲ್ಲ. ಅಪ್ಪ, ನಾನು ನಿಮ್ಮ ಬಗ್ಗೆ ಏನು ತಪ್ಪು ತಿಳ್ಕೊಳ್ಳಲ್ಲ ಬಿಡಿ. ವೆರಿ ಗುಡ್ ಬಂಗಾರಿ, ನೀನೇನು ಅಂತ ನನಗೆ ಗೊತ್ತು. ಆದ್ರೆ ಅಮ್ಮ ಹೇಳಿದ್ರಲ್ಲಿ ಯಾವ ತಪ್ಪು ಇಲ್ಲ. ನೋಡ್ದ, ಅಮ್ಮನಿಗೆ ಸಪೋರ್ಟ್ ಮಾಡ್ತಾ ಇದೀಯ. ತಪ್ಪನ್ನ ತಪ್ಪು ಅಂತ ಹೇಳಿದ್ರೆ ಅದು ತಪ್ಪಾ? ಇಲ್ಲ, ಅದು ರಾಮಯ್ಯ ಬೇರೆ ಮನೇಲಿರ್ಲಿಲ್ಲ, ಅವನು ರಜಾ ಕೇಳಿದ್ದ. ಅವನಿದ್ದಿದ್ರೆ ಇದನ್ನೆಲ್ಲ ಕ್ಲೀನಾಗಿ ಇಟ್ಕೋತಿದ್ರು. ಯಾರು ಇರಲಿ ಇಲ್ಲದೆ ಇರಲಿ, ನಮ್ಮ ವಸ್ತುಗಳನ್ನ ನಾವು ನೀಟಾಗಿ ಇಟ್ಕೋಬೇಕು. ಯಾರ ಮೇಲೂ ಡಿಪೆಂಡ್ ಆಗಬಾರ್ದು. ಆಯ್ತು ಬಿಡಿ, ನಾನು ಯಾರ ಮೇಲೂ ಡಿಪೆಂಡ್ ಆಗಲ್ಲ. ಸದ್ಯಕ್ಕೆ ನಿಮ್ಮ ಮೇಲೆ ಮಾತ್ರ ಡಿಪೆಂಡ್ ಆಗಿದ್ದೀನಿ. ಏನಂದ್ರಿ? ಅಲ್ಲ, ಈಗೇನು, ಈಗ ಇದನ್ನೆಲ್ಲ ಕ್ಲೀನ್ ಮಾಡಬೇಕು, ಯಾರ ಮೇಲೂ ಡಿಪೆಂಡ್ ಆಗಬಾರ್ದು ಅಂತ ಅಲ್ವಾ? ಐ ಡೂ ಇಟ್. ನಾನೇ ಕ್ಲೀನ್ ಮಾಡ್ತೀನಿ. ನನ್ನ ರೂಮು, ನನ್ನ ಬೆಡ್ಶೀಟು. ಈಗ ಓಕೆನಾ? ಇನ್ನೊಬ್ಬರನ್ನ ಮೆಚ್ಚೋಕ್ಕೋಸ್ಕರ ಎಲ್ಲ ಕೆಲಸ ಮಾಡಬಾರ್ದು, ನಮ್ಮ ತೃಪ್ತಿಗೋಸ್ಕರ ಕೆಲಸ ಮಾಡಬೇಕು. ಅಂದರೆ ನಾನು ಇದನ್ನೆಲ್ಲ ಕ್ಲೀನಾಗಿ ಇಟ್ಟಿದ್ದು ನಿಮಗೆ ಸಮಾಧಾನ ತಂದಿಲ್ಲ? ಇಲ್ಲ. ನಿಮ್ಮನ್ನ ಸಂಭಾಳಿಸೋದು ತುಂಬ ಕಷ್ಟ ಬಿಡಿ. ಅಪ್ಪ, ನೀವು ಮಾಡಿರೋ ತಪ್ಪಿಗೆ ಅಮ್ಮ ಸರಿಯಾಗಿ ಪನಿಷ್ಮೆಂಟ್ ಕೊಡ್ತಾರೆ ನಿಮಗೆ. ಅಮ್ಮ, ನಾನು ಡ್ರೆಸ್ ಸೆಲೆಕ್ಟ್ ಮಾಡಿ ಬನ್ನಿ. ಏನಿದೆಲ್ಲ? ಅದು AC. ಚಿನ್ನಿ, ಅಲ್ಲಿ ಮೇಲ್ಗಡೆ ಪಿಂಕ್ ಕಲರ್ ಡ್ರೆಸ್ ಇದೆಲ್ಲ, ಅದನ್ನ ಹಾಕೋ, ಚೆನ್ನಾಗಿರುತ್ತೆ. ಅಮ್ಮ, ನೀವೇ ಸೆಲೆಕ್ಟ್ ಮಾಡಿ. ಓಹೋ, ಅಮ್ಮ ಬಂದ್ಮೇಲೆ ಒಳ್ಳೆ ಮರ್ಯಾದೆ, ನನ್ನ ಮಾತೇ ಕೇಳ್ತಾ ಇಲ್ಲ. ಅಮ್ಮ, ಈ ಬ್ಲೂ ಚೆನ್ನಾಗಿದೆ, ಇದನ್ನೇ ಹಾಕೊಳ್ಳ ಅಲ್ವಾ? ಚೆನ್ನಾಗಿದೆ ಅಲ್ವಾ? ಇದೇ ಇರ್ಲಾ? ಬಾ ಹೋಗೋಣ. ಎಲ್ಲ ತುಂಬಿ. ಅಂತೂ ಅಮ್ಮ ಮಗಳು ಒಂದಾದ್ರಿ. ನನಗೂ ಅದೇ ಅಲ್ವಾ ಬೇಕಾಗಿದ್ದು. ಇವತ್ತು ನನ್ನ ಮಗಳ ಮುಖದಲ್ಲಿ ನಗು ಕಾಣಿಸ್ತಾ ಇದೆ ಅಂದರೆ ಅದಕ್ಕೆ ಕಾರಣ ನೀವೇ ಅರ್ಚನಾ. ನೀವು ಬಂದಾಗಿಂದ ನನ್ನ ಬದುಕಲ್ಲೂ ಸಂತೋಷ ಕಾಣಿಸ್ತಾ ಇದೆ. ನನ್ನಲ್ಲೂ ಬದಲಾವಣೆ ಆಗಿದೆ ಅಂದರೆ ಅದಕ್ಕೆ ನೀವೇ ಕಾರಣ. ನಿಮ್ಮ ಜೊತೆಲಿರೋದು ನನಗೂ ಖುಷಿ ಕೊಡುತ್ತೆ. ಅತ್ತೆ, ನೀವು ಯಾಕೆ ಇಷ್ಟೊತ್ತಿಗೆ ಇಲ್ಲಿಗೆ ಬರೋಕ್ಕೆ ಹೋದ್ರಿ? ಮತ್ತಿನ್ನೇನಮ್ಮ, ಖುಷಿಯಿಂದ ಮನೆ ಜವಾಬ್ದಾರಿನೆಲ್ಲ ನಿಭಾಯಿಸಿ ಸೊಸೆನ ಮನೆಯಿಂದ ಹೊರಗೆ ಹಾಕಿದ್ರೆ ಅದನ್ನ ನೋಡ್ಕೊಂಡು ಹೇಗೆ ಸುಮ್ಮನಿರಲಿ ಹೇಳು? ಏನು ಮಾಡೋದತ್ತೆ? ಮಾವಂಗೆ ನಾನು ಮತ್ತು ನರಸಿಂಹ ತಪ್ಪು ಮಾಡಿದ್ದೀವಿ ಅಂತ ಅನ್ಸಿದೆ. ಅದಕ್ಕೆ ತಾನೇ ನಮ್ಮಿಬ್ರಿಗೂ ಶಿಕ್ಷೆ ಕೊಡ್ತಿರೋದು. ನಿನಗೆ ಶಿಕ್ಷೆ ಕೊಡೋದಾದರೆ ನರಸಿಂಹಂಗೂ ಕೊಡಬೇಕಲ್ವೇನಮ್ಮ? ಅವನು ನಿಂತರ ಮನೆಯಿಂದ ಹೊರಗಡೆ ಹೋಗ್ಬೇಕಲ್ವ? ಆದರೆ ಅವನ್ನ ಮಾತ್ರ ಹೊಡೆದು ಬಡ್ದು ಮನೇಲೇ ಇಟ್ಕೊಂಡಿದ್ದಾರೆ, ನಿನ್ನನ್ನು ಹೊರಗಡೆ ಕಳಿಸಿದ್ದಾರೆ. ಇದು ಯಾವ ನ್ಯಾಯ? ಇದನ್ನೆಲ್ಲ ಇನ್ನೂ ಎಷ್ಟು ದಿನ ನೋಡಬೇಕೋ ಏನೋ. ಅತ್ತೆ ಪ್ಲೀಸ್ ಅಳ್ಬೇಡಿ ಅತ್ತೆ. ನರಸಿಂಹನ ಎಕ್ಸಾಮ್ ಬೇರೆ ಹತ್ರ ಬರ್ತಿದೆ. ಅವ್ನು ಚೆನ್ನಾಗಿ ಓದಿ ಎಕ್ಸಾಮ್ನ ಪಾಸ್ ಮಾಡಿದ್ರೆ
ಮಾವ ಖಂಡಿತ ನನ್ನ ಮನೆ ಒಳಗಡೆ ಕರ್ಕೊಂಡು ಹೋಗ್ತಾರೆ, ನರಸಿಂಹನ್ನು ಕ್ಷಮಿಸ್ತಾರೆ. ಯಾವುದೇ ಅಪ್ಪ ಆಗಲಿ ತನ್ನ ಮಕ್ಕಳು ಮಾಡಿರೋ ತಪ್ಪನ್ನು ಕ್ಷಮಿಸ್ದೆ ಮನಸ್ಸಲ್ಲೇ ಇಟ್ಕೊಳ್ಳಲ್ಲ ಅಲ್ವಾ? ನಿನಗಿರೋ ಒಳ್ಳೆ ಬುದ್ಧಿ ನಮ್ಮ ಮನೆ ಯಜಮಾನಂಗಿಲ್ಲ ನೋಡು. ನರಸಿಂಹ ಬೇರೆ ಯಾವುದ್ರ ಬಗ್ಗೆನೂ ಯೋಚನೆ ಮಾಡಿದೆ ತನ್ನ ಓದಿನ ಮೇಲೆ ಗಮನ ಕೊಡೋದಕ್ಕೆ ಹೇಳಿ ಅತ್ತೆ. ನಿನಗೀಗಲೂ ನನ್ನ ಮಗನ ಮೇಲೆ ಪ್ರೀತಿ ಕಾಳಜಿ ಇದೆಯಲ್ಲ, ಇದರಲ್ಲೇ ಗೊತ್ತಾಗುತ್ತೆ ನೀನು ಅವನನ್ನು ಎಷ್ಟು ಪ್ರೀತಿಸ್ತಿದ್ಯಾ ಅಂತ. ಆದರೆ ನಿನ್ನ ಬಗ್ಗೆ ತಿಳ್ಕೊಬೇಕಾಗಿರೋ ನರಸಿಂಹನೇ ನಿನ್ನನ್ನು ತಿಳ್ಕೊತಿಲ್ವಲ್ಲಮ್ಮ, ಅದೇ ನನಗೆ ಸಂಕಟ. ಅವನ ತಲೆಯಲ್ಲಿ ನಾನೀಗ ಇಲ್ಲದೆ ಇರ್ಬೋದು ಅತ್ತೆ, ಆದರೆ ಈಗ ಅವನನ್ನು ಪ್ರೂವ್ ಮಾಡಿಕೊಳ್ಳೇಬೇಕು. ಇಲ್ಲದೆ ಹೋದರೆ ಅವನಿಂದ ಆಗಿರೋ ತಪ್ಪನ್ನು ಅವನು ಸರಿ ಮಾಡ್ಕೊಳ್ಳೋದಕ್ಕೆ ಆಗೋದಿಲ್ಲ. ಅವನ ಈ ಅವಕಾಶನ ಮಿಸ್ ಮಾಡಿಕೊಳ್ಳೇಬಾರ್ದು. ಅವನು ಪಾಸ್ ಆದಮೇಲೆ ಖಂಡಿತ ಮಾವ ನನ್ನನ್ನು ಒಪ್ಕೊಂಡೇ ಒಪ್ಕೊಳ್ತಾರೆ. ಏನು ಆ ದೇವರು ನಿನಗೆ ಅನ್ಯಾಯ ಮಾಡದೇ ಇದ್ರೆ ಅಷ್ಟೇ ಸಾಕಮ್ಮ. ನಿನಗಿಷ್ಟ ಅಂತ ನಿಂಗೆ ಇಷ್ಟವಾದ ಪಲಾವ್ ತಂದಿದ್ದೀನಿ, ಇದನ್ನಾದರೂ ತಿನ್ನಮ್ಮ. ನೋಡು, ನೀನು ತಗೊಳ್ಳಿಲ್ಲ ಅಂದರೆ ನನ್ನ ಮೇಲಾಣೆ, ನೀನು ತಿನ್ನಲಿಲ್ಲ ಅಂದರೆ ನಾನು ತಿನ್ನಲ್ಲ. ಅತ್ತೆ, ನನ್ನ ಮನಸ್ಸಲ್ಲಿ ಏನಿದೆಯೋ ಅದನ್ನೇ ಯೋಚನೆ ಮಾಡ್ತಿದ್ದಾರೆ. ಯಾವುದಕ್ಕೂ ನಾನು ಎಕ್ಸಾಮ್ ಮುಗಿದ್ಮೇಲೆ ಸಂಜನಾ ಹತ್ರ ನಾನೇ ಖುದ್ದಾಗಿ ಮಾತಾಡ್ತೀನಿ. ಅತ್ತೆ ನೀವು ತಿನ್ನಿ. ಅಯ್ಯೋ, ನೀನು ತಿನ್ನಮ್ಮ, ನಿನಗೆ ತಂದಿದ್ದೀನಿ. ಮೊದಲು ನೀವು ತಿನ್ನಿ. ನನ್ನ ಕೈಯಲ್ಲೇ ತಿನ್ನಿಸ್ತೇನೆ.